ಸುಗಟೂರು ಪಂಚಾಯಿತಿ, ಊರಗಿಲ್ಲಿ ಪಂಚಾಯಿತಿ, ಜನಘಟ್ಟ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ರಮೇಶ್ ಕುಮಾರ್ ಅವರು ಮತಯಾಚನೆ ಕಾರ್ಯಕ್ರಮವು ಮುಖಂಡರ ಸಕ್ರಿಯ ರಾಜಕಾರಣಿ ಸುಗಟೂರು ವಿಶ್ವನಾಥ್ ತೊಟ್ಲಿ, ಟಿವಿ ರಾಜಣ್ಣ, ನಾಗನಾಳ ಗೋಪಾಲಕೃಷ್ಣ, ಸೋಮಣ್ಣ, ಜನಘಟ್ಟ ಟಿವಿ ಕೃಷ್ಣಪ್ಪ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಸಕ್ರಿಯ ರಾಜಕಾರಣಿ ಚಂದ್ರೇಗೌಡ, ರಾಜ್ಕುಮಾರ್, ಸೊಸೈಟಿ ನಿರ್ದೇಶಕರು ಸವಿತಾ, ನಾಗೇಂದ್ರ ಶೆಟ್ಟಿ, ಗ್ರಾಮ ಪಂಚಾಯತಿ ಸದಸ್ಯರು ಶ್ಯಾಮಲಾ, ರಮೇಶ್ ಅವರು, ಮುಖಂಡ ಜೆಬಿ ವೆಂಕಟೇಶ್, ಗುತ್ತಿಗೆದಾರ ಶಿವಪುರ ರಮೇಶ್, ಯುವ ಮುಖಂಡ ಕಾರ್ಯಕರ್ತರು ಸಮ್ಮುಖದಲ್ಲಿ ಎಲ್ಲಾ ಪಂಚಾಯಿತಿ ಗ್ರಾಮಗಳಲ್ಲಿ ಮತಯಾಚನೆ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಸುಗಟೂರು ವಿಶ್ವನಾಥ್ ಅವರು ಮಾತನಾಡಿ, ಗ್ರಾಮದಲ್ಲಿ ಆಸ್ಪತ್ರೆ ವಿಚಾರ ರಿಪೇರಿ ಮಾಡಿಸಿಕೊಡು ಎಂದು ಕೇಳಿದಾಗ, ಬೇಡ ಇದನ್ನು ತೆಗೆದುಹಾಕಿ ಹೊಸ ಆಸ್ಪತ್ರೆಗೆ ಅವಕಾಶ ಕಲ್ಪಿಸಿಕೊಟ್ರು. ನನ್ನ ಅಧಿಕಾರಾವಧಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರಿಗೂ ತೊಂದರೆ ಮಾಡದೆ ಎಲ್ಲಾ ಜನರಿಗೂ ಪಕ್ಷಭೇದ ಮರೆತು ಮೂಲಭೂತ ಸೌಕರ್ಯಗಳಿಗೆ ಆಶ್ವಾಸನೆ ನೀಡಿದ್ದೇನೆ. ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಸುಮಾರು 20 ಬೋರ್ವೆಲ್ಗಳು ಕೊರೆದರೂ ನೀರು ಸಿಗ್ತಿಲ್ಲ. ಈಗ ಪ್ರತಿ ಬೋರ್ವೆಲ್ಗಳಲ್ಲೂ ನೀರು ಸಿಗುವ ಸಂಭವವಿದೆ ಎಂಬುದಾಗಿ ಸಲಹೆ ನೀಡಿದರು. ಶಾಸಕರು ಮಾತನಾಡಿ, ನಾವೆಲ್ಲರೂ ಪ್ರಜ್ಞಾವಂತರಾಗಿರಬೇಕು. ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಮಾಡಿರುವ ಕೆಲಸಗಳು ನೆನಪಿಸಿಕೊಳ್ಳಿ. ಈ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ಕೊಟ್ಟಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ನೆನಪಿಸಿಕೊಳ್ಳಿ ಎಂಬುದಾಗಿ ಸಲಹೆ ನೀಡಿದರು. ನಾಗನಾಳ ಸೋಮಣ್ಣನವರು ಮಾತನಾಡಿ, ನಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ನೋಡಿ ಗೌರವ ತನ್ನೆ. ಈ ಸಂದರ್ಭದಲ್ಲಿ ನಾಗಪ್ಪ, ನಂಜುಂಡಗೌಡ, ಹಿರಿಯ ರಾಜಕಾರಣಿ ಭೂಪತಿಗೌಡ, ಬಾಬು ಚೌಡೇಗೌಡ, ಎನ್ ಹನುಮಗೌಡ, ಪಟೇಲ್, ಮುನಿಸ್ವಾಮಿ ಗೌಡ, ಗೀತಾ, ಮಂಜುನಾಥ್ ಸದಸ್ಯರು, ಸಿ ಆಂಜನಪ್ಪ, ಸುಕನ್ಯಾ, ಆನಂದ್ ಸದಸ್ಯರು, ಪಿ ಆಂಜನಪ್ಪ, ಸುಕನ್ಯಾ, ಆನಂದ್ ಸದಸ್ಯರು, ಶ್ರೀರಾಮ್, ಎಂ ಗೋಪಾಲ್ಗೌಡ, ರಾಮಾಂಜಿ, ಕೆವಿ ದೇವಪ್ಪ, ವೆಂಕಟರೆಡ್ಡಿ, ಎಂ ಮುನೇಗೌಡ, ಕೆ ಚಂದ್ರಪ್ಪ, ನಾಗರಾಜ್, ವಾಸ್ತು ಮಂಜುನಾಥ್, ಮೋಹನ್, ಮಿಲಿಟರಿ, ಶಂಕರಗೌಡ, ಸೈಯದ್ ಶಂಶೀರ್, ಏಜಾಜ್ ಅಹಮದ್, ಸುಗಟೂರು ಕೋದಂಡರಾಮಶೆಟ್ಟಿ, ರಮೇಶ್ ನಾಯಕ್, ಮಂಜುನಾಥ್, ಸಾದೇಗೌಡ, ಗೌರವಾನ್ವಿತ ಪಂಚಾಯಿತಿ ಸದಸ್ಯರು, ರಮೇಶ್ ಬಾಬು ಅವರು, ಹಿರಿಯ ಮುಖಂಡ ಸುಗಟೂರು ವಿಶ್ವನಾಥ್, ಜನಘಟ್ಟ ಪಂಚಾಯಿತಿ ಅಧ್ಯಕ್ಷರು ಮತಯಾಚನೆಗೆ ಬಂದಿರುವ ಎಲ್ಲ ಮತದಾರರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು. $16,000 ಜನಕ್ಕೆ ಕೊಟ್ಟಿದ್ದೆ. ಆ ಕೊಡಿದ್ದ ನಮ್ಮ ಜನಗಟ್ಟನವರು ಒಂದೇ ಸತಿ 80 ಜನಕ್ಕೋ 90 ಜನಕ್ಕೋ ಆಯಿತು. 90 ಜನಕ್ಕೆ ಆದವರ್ತಲ್ಲ ಎಷ್ಟಪ್ಪ ವಯಸ್ಸವಾಗ 45ರಿಂದ 50 ವರ್ಷ. ಯಾರು ಇವರಲ್ಲಿ ಕೊಡೋರು 4 ಕೋಟಿ ರೂಪಾಯಿ ಯಾವ ಸಾಹುಕಾರ ಕೊಡ್ತಾನೆ, ಯಾವ ಪಾರ್ಟಿಯವನು ಕೊಡ್ತಾನೆ, ಯಾವ MLA ಕೊಡ್ತಾನೆ, ಎಲ್ಲ ಸೇರಿಸಿದ್ರೆ 4 ಕೋಟಿ. ಒಬ್ಬರೊಬ್ಬರಿಗೆ ಎಷ್ಟು ಕೊಟ್ಟಿದ್ದೀವಿ? 50,000 ಕೊಟ್ಟಿದ್ದೀವಿ. ಮಾತಾಡ್ಬಿಡ್ರಪ್ಪ. 100 ಕೋಟಿಗಳನ್ನ ತಗೊಂಡೋಗಿ ನುಂಗಾಕ್ದವ್ರು ಇದ್ದಾರೆ ಈ ದೇಶದಲ್ಲಿ. ಒಬ್ಬನೊಬ್ಬನು ಅವ್ನು ಯಾರೋ ನೀರವ್ ಮೋದಿನ ಅವನೊಬ್ಬನೇ 15,000 ಕೋಟಿ ರೂಪಾಯಿ ತಗೊಂಡೋಗ್ಬಿಟ್ಟು ನಾವು 4 ಕೋಟಿ ಇವರು ದೇಶ ಇರೋದೇ ಹಾಗೆ. ದೊಡ್ಡ ದೊಡ್ಡವ್ರ ದೇಶನೇ ನುಂಗ್ಬಿಟ್ರು ಕೂಡ ಅವ್ರಿಗೆ ಬಿರುದುಗಳು ಕೊಡ್ತೀವಿ. ಅವ್ರು ದೊಡ್ಡ ಮನುಷ್ಯರು. ಸಣ್ಣವ್ರು ಎಲ್ಲಾದ್ರೂ ಹೆಚ್ಚು ಕಡಿಮೆ ಆಗಿ ಒಂದು ಪನ್ನು ಬ್ರೆಡ್ ತಗೊಂಡ್ರೆ ಕೈಗೆ ಎತ್ಕೊಂಡ ಕಾಸು ಕೊಡಲಿಲ್ಲ ಅಂತ ಮಾತಾಡ್ತಾರೆ. ಸಣ್ಣವ್ರು ಸ್ವಾಮಿಗಳಲ್ಲಿ ಏನು ಅನ್ಎಕ್ಸ್ಪೆಕ್ಟೆಡ್ ಬಂದ್ರು, ಅಧಿಕಾರಕ್ಕೆ ಬಂದಿಲ್ಲ, ಶಾಸಕರಾಗಿದ್ರು. ಸ್ವಾಮಿ ಇಲ್ಲಿ ಹಾಸ್ಪಿಟ್ಲಿಂಗ್ ಆಗಿದೆ, ಕ್ವಾರ್ಟರ್ಸಿಂಗ್ ಆಗಿದೆ, ಇಲ್ಲಿ ಯಾರು ಉಳ್ಕೊಳ್ತಾ ಇಲ್ಲ, ನಮ್ಗೆ ಕಷ್ಟ ಇದೆ, ನಮ್ಮ ಹೋಗ್ಲಿಕ್ಕೆಲ್ಲ ತುಂಬಾ ತೊಂದರೆ ಇದೆ ಅಂದ್ರೆ ನಾವು ರಿಪೇರಿ ಕೇಳಿದ್ರೆ ಅವ್ರು ಬೇಡ, ಡೆಮಾಲಿಷ್ ಮಾಡಿ ಹೊಸದಾಗ್ರಿ ಅಂತ ಹೇಳಿ ಸ್ಪಷ್ಟವಾಗಿ ಅವ್ರು ಹೇಳಿದ್ದ ಒಂದು 5 ಹತ್ತಿಗಳಲ್ಲೇ ನಮಗೆ ಕಾರ್ಯರೂಪ ಮಾಡಿಕೊಟ್ರು. ಇವತ್ತು ಗ್ರಾಮದಲ್ಲಿ ಯಾವುದೇ ಮೂಲೆಯಲ್ಲಿ ಹೋದ್ರೆ ಚರಂಡಿ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಇದೇ ಡಿವಿಷನ್ ಅಲ್ಲಿ ನೋಡಿರ್ಬೋದು. ಇದು ನಾವು ಚೇರ್ಮನ್ ಆಗಿದ್ದಾಗ ಮನೆಗೂ ನಾನೇ ಸ್ವಂತ ಕುಣಿ ಹೊಡಿಸಿ ಸಂಪ್ ಮಾಡಿಸಿ ನಲ್ಲಿ ಸಿಸ್ಟಮ್ ತೆಗೆದು ಬಿಸಾಕ್ತೆ. ಅದೆಲ್ಲ ನೆನಪಿರ್ಬೇಕು ನಿಮ್ಗೆ. ಅದೆಲ್ಲ ಮಾಡೋ ಶಕ್ತಿ ನಿಮ್ಮೆಲ್ಲರ ಶಕ್ತಿ ನನಗೆ ಕೊಟ್ಟರೆ ನಾನು ಮಾಡಿದೆ. ಅದಕ್ಕೆ ಸಹಕಾರ, ಸ್ವಾಮಿಗಳ ಸಹಕಾರನೂ ಇತ್ತು. ನೀವೇನು ಬೇಕಾದ್ರೂ ಮಾಡಿ, ಮುಂದೊಂದಿನ ಅಧಿಕಾರ ಬರ್ತದೆ, ಒಳ್ಳೇದಾಗ್ತದೆ, ನಾನು ಮಾಡ್ತಿರ್ತ ಅಂದಮೇಲೆ ನಾವು ಅಧಿಕಾರ ಹಿಡಿದ ತಕ್ಷಣ ಸ್ವಾಮಿಗಳ ಅಧಿಕಾರಕ್ಕೆ ಬಂದರು. ಆದರೂ ಸಹ ಅವತ್ತಿನ ಯಾವುದಾದ್ರೂ ನಾವು ಒಂದು ಸಣ್ಣ ವಿಷಯದಲ್ಲಿ ರಾಜಕೀಯ ಮಾಡೋದಾಗ್ಲಿ, ಯಾರಿಗಾದ್ರೂ ತೊಂದರೆ ಮಾಡಿಕೊಟ್ಟಿರೋದಾಗ್ಲಿ, ಇಲ್ಲ ಏನಾದ್ರೂ ಇದ್ರೆ ನೀವೇ ಬಂದ್ಕೊಳ್ಬೇಕು. ಹಂಗಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಶಾಂತಂದ್ರ ಮಂಜಣ್ಣ ಬಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಅನಿತಾ ಭಾವಿಸಿದೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ರಿಗೂ ಸ್ವಾಗತ ಬಯಸಿ, ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮಕ್ಕೆ ಸ್ವಾಮಿಗಳು ಬಂದಿದ್ದಾರೆ. ರಮೇಶ್ ಕುಮಾರ್ ಸ್ವಾಮಿಗಳಂತಾನೆ ನಮ್ಮೆಲ್ಲರಿಗ ಚಿರಪರಿಚಿತರು. ಇವತ್ತು ಪ್ರಾಸ್ತಾವಿಕವಾಗಿ ನಮ್ಮ ಜವಾಬ್ದಾರಿ ಕೂಡ ಹೌದು. ಏನು ಅವರಿಗೆ
ನಿಮ್ಮೆಲ್ಲರ ಪರವಾಗಿ ಒಂದು 4 ಒಳ್ಳೆ ಮಾತುಗಳನ್ನು ಆಡಬೇಕು ಅನ್ನೋದು ನನ್ನ ಬಯಕೆ. ಆತ್ಮೀಯರೇ, ಸಮಯದ ಅಭಾವ, ಇನ್ನು ಮುಂದಿನ ಗ್ರಾಮಕ್ಕೆ ಜನಗಟ್ಟಕ್ಕೂ ಹೋಗಬೇಕಾಗಿದೆ. ಈಗ ಊರಿನ ಪರವಾಗಿ ನಮ್ಮ ಮುಖ್ಯ ಅತಿಥಿಗಳಾದಂತಹ ಸ್ವಾಮಿಗಳಿಗೆ ಮತ್ತು ಅನಿಲನ ಇಬ್ಬರಿಗೂ ಒಂದೇ ಸಾರಿ ಮಾತಾಡ್ತಾನೆ. ಏನು ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕೆಲಸವನ್ನು ನಮ್ಮ ಹಳ್ಳಿಗಳಿಗೆಲ್ಲ ಈ ಭಾಗದಲ್ಲೆಲ್ಲ ಮಾಡಿದ್ದಾರೆ. ಇವತ್ತು ನಾವು ಅವರಿಗೆ ಹೋದ್ಸರಿ ನಮ್ಮೂರಲ್ಲಿ ಒಂದು ಸ್ವಲ್ಪ 20 ಓಟು ಕಡಿಮೆ ಬಂದಿತ್ತು. ಅದಕ್ಕೆ ನಾನಾ ಕಾರಣಗಳು ಇತ್ತು, ಆದರೆ ನಾನು ಅದರ ಬಗ್ಗೆ ಚರ್ಚೆ ಈಗ ಮಾಡೋಕ್ಕೆ ಹೋಗೋದಿಲ್ಲ. ಅವತ್ತು ಬೇರೆ ಬೇರೆ ಕಾರಣಗಳಿಂದ ಆಗಿತ್ತು. ಆದರೆ ಇವತ್ತು ನಮ್ಮೂರಲ್ಲಿ ಅವರೆಲ್ಲ ಅಷ್ಟು ಅಭಿವೃದ್ಧಿ ಮಾಡಿ ಕಾರ್ಯಗಳನ್ನು ಮಾಡಿರೋದ್ರಿಂದ ನೀವೆಲ್ಲ ಸೇರಿ ನಮಗೂ ಕೂಡ ಎಲ್ಲೋ ಒಂದು ಕಡೆ ಗೌರವವಾಗಿ ಗುರುತಿಸಿದ್ರಿ. ಇವತ್ತು ಜಿಲ್ಲೆನಲ್ಲಿ ಮತ್ತು ಈ ಭಾಗದಲ್ಲಿ ನಮಗೊಂದು ಗೌರವವನ್ನು ನೀವೆಲ್ಲ ನಮ್ಮೂರಿನ ಜನರೆಲ್ಲ ನೀವು ತಂದುಕೊಟ್ಟಿದ್ರಿ. ಯಾವತ್ತೂ ಕೂಡ ನಿಮ್ಮ ಗೌರವ ನಾವು ಕೂಡ ನಿಮ್ಮ ಜೊತೆಲಿ ಯಾವತ್ತೂ ಕೂಡ ಇರೋದ್ರಿಂದ ಇವತ್ತು ಆ ಗೌರವವನ್ನು ನಾಳೆ 10ನೇ ತಾರೀಕು